ಪವಿತ್ರ ಕುರಾನ್ನಲ್ಲಿ ಎಲ್ಲ ಕಡೆಗಳಲ್ಲಿ ಅನೇಕ ಕಡೆಗಳಲ್ಲಿ ತಂದೆ ತಾಯಿಯ ಹಕ್ಕುಗಳನ್ನು ವಿವರಿಸಿದ ಬೆನ್ನಲ್ಲಿ ಅದರ ಹತ್ತಿರವೇ ಅಲ್ಲಾಹನು ತಾಯಿಯ ಹಕ್ಕನ್ನು ವಿವರಿಸಿರುವುದು, ತಾಯಿಯ ಸಂಕಷ್ಟದ ಸಂದರ್ಭವನ್ನು ವಿವರಿಸಿರುವುದು ಕಂಡು ಬರುತ್ತದೆ. ಇದರಿಂದ ತಿಳಿದು ಬರುವುದೇನೆಂದರೆ ತಾಯಿಯ ಸೇವೆಯು ತಂದೆಗಿಂತ ಹಿರಿದಾಗಿದೆ ಎಂಬುದು. ಪವಿತ್ರ ಕುರಾನ್ನ ಲುಕ್ಮಾನ್ ಅಧ್ಯಾಯದಲ್ಲಿ ನೋಡಿರಿ, ಅಲ್ಲಾಹನು ಹೇಳುತ್ತಾನೆ, ವವಸ್ಸೈನಲ್ ಇನ್ಸಾನ ಬಿವಾಲಿದೈಹಿ ಹಮಲತ್ ಉಮ್ಮುಹು ವಹನನ್ ಅಲಾ ವಹನಿನ್. ಅಂದರೆ ನಾವು ಮಾನವನಿಗೆ ತನ್ನ ತಂದೆ ತಾಯಿಯರ ಹಕ್ಕುಗಳನ್ನು ತಿಳಿದುಕೊಳ್ಳಲು ತಾಕೀತು ಮಾಡಿರುತ್ತೇವೆ. ಅವನ ತಾಯಿಯು ನಿತ್ರಾಣದ ಮೇಲೆ ನಿತ್ರಾಣವನ್ನು ಸಹಿಸಿ ಅವನನ್ನು ತನ್ನ ಗರ್ಭದಲ್ಲಿ ಇರಿಸಿದಳು ಎಂಬುದಾಗಿ. ಅಂದರೆ ತಾಯಿಯ ಸೇವೆಯು ತಂದೆಯ ಸೇವೆಗಿಂತ ಹಿರಿದಾಗಿದೆ. ತಂದೆಯು ಗೌರವಕ್ಕೆ ಪಾತ್ರನಾಗುತ್ತಾನೆ, ತಾಯಿಯು ತಂದೆಗಿಂತ 3 ಪಟ್ಟು ಸೇವೆಗೆ ಪಾತ್ರಳಾಗುತ್ತಾಳೆ ಎಂಬುದು ನಮಗೆ ಹದೀಸ್ನಲ್ಲಿಯೂ ಕೂಡ ಕಾಣಲು ಸಾಧ್ಯವಾಗುತ್ತದೆ. ಒಮ್ಮೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಓರ್ವ ವ್ಯಕ್ತಿಯು ಬಂದು ತನ್ನ ತಾಯಿಯ ಸುದೀರ್ಘ ಸೇವೆಯ ಬಗ್ಗೆ ವಿವರಿಸುತ್ತಾನೆ. ನಾನು ನನ್ನ ತಾಯಿಯನ್ನು, ಅಂಗವಿಕಲ ತಾಯಿಯನ್ನು ನನ್ನ ಹೆಗಲ ಮೇಲೆ ಹೇರಿಕೊಂಡು ಯಮನ್ನಿಂದ ಮಕ್ಕಾಕ್ಕೆ ಬಂದಿರುತ್ತೇನೆ. ಅದೇ ಸ್ಥಿತಿಯಲ್ಲಿ ನಾನು ಕಾಬಾ ಭವನದ ತವಾಫ್ ಮಾಡಿದೆ. ಅದೇ ಸ್ಥಿತಿಯಲ್ಲಿ ನಾನು ಸಫಾ ಮರುವಾ ಬೆಟ್ಟಗಳ ಮಧ್ಯೆ ಓಡಾಡಿದೆ. ಅದೇ ಸ್ಥಿತಿಯಲ್ಲಿ ಅರಫಾತ್ಗೆ ತಲುಪಿದೆ, ಅನಂತರ ಮುಸ್ದಲಿಫಾಕ್ಕೆ ತಲುಪಿದೆ, ಅನಂತರ ನಾನು ಮಿನಾಕ್ಕೆ ತಲುಪಿ ಕಲ್ಲೆಸಿದೆ. ಇದೆಲ್ಲವನ್ನೂ ನಾನು ನನ್ನ ತಾಯಿಯನ್ನು ಹೊತ್ತುಕೊಂಡೇ ನಿರ್ವಹಿಸಿದೆ. ಆದ್ದರಿಂದ ಆಕೆಯೊಂದಿಗಿನ ನನ್ನ ಹಕ್ಕು ಸಂದಾಯವಾಯಿತೆ. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಇಲ್ಲ, ಆಕೆಯೊಂದಿಗಿನ ನಿನ್ನ ಹಕ್ಕು ಸಂದಾಯವಾಗಲಿಲ್ಲ. ಯಾಕೆಂದರೆ ಅವಳು ನೀನು ಸಾಯಬಾರದೆಂದು ನಿರೀಕ್ಷಿಸಿ ಎಲ್ಲ ರೀತಿಯ ಸಂಕಷ್ಟಗಳನ್ನು ಸಹಿಸಿದಳು. ಆದರೆ ನೀನು ಅವಳು ಸಾಯುವಳೆಂಬ ನಿರೀಕ್ಷೆಯೊಂದಿಗೆ ಅವಳೊಂದಿಗೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನೂ ನೀನು ಮಾಡಿದೆ. ಆದ್ದರಿಂದ ಆ ಹಕ್ಕು ನಿನ್ನದು ಸಂದಾಯವಾಗಲಿಲ್ಲ ಎಂಬುದಾಗಿ. ಆದ್ದರಿಂದ ಹಾಗೆಯೇ ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು, ಅಬ್ದುಲ್ಲಾ ಬಿನ್ ಉಮರ್ ರಲಿಯಲ್ಲಾಹು ಅನ್ಹುರವರೊಡನೆ ಓರ್ವ ವ್ಯಕ್ತಿಯು ಬಂದು ತನ್ನ ತಾಯಿಯ ಸುದೀರ್ಘ ಸೇವೆಯ ಬಗ್ಗೆ ವಿವರಿಸುತ್ತಾ ಹೇಳುತ್ತಾರೆ, ಆಕೆಯೊಂದಿಗಿನ ನನ್ನ ಹಕ್ಕು ಸಂದಾಯವಾಯಿತೆ. ಆಗ ಹಜರತ್ ಅಬ್ದುಲ್ಲಾ ಬಿನ್ ಉಮರ್ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಇಲ್ಲ, ಆಕೆಯೊಂದಿಗಿನ ನಿನ್ನ ಹಕ್ಕು ಸಂದಾಯವಾಗಲಿಲ್ಲ. ಯಾಕೆಂದರೆ ಅವಳು ನಿನ್ನನ್ನು ಹೆರುವಾಗ ಅನುಭವಿಸಿದ ಸಂಕಷ್ಟದ ಪ್ರಥಮ ಚೀತ್ಕಾರದ ಹಕ್ಕು ಕೂಡ ಸಂದಾಯವಾಗಲಿಲ್ಲ. ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ ತಂದೆ ತಾಯಿಯ ಹಕ್ಕುಗಳು, ಅದರಲ್ಲಿಯೂ ವಿಶೇಷವಾಗಿ ತಾಯಿಯ ಹಕ್ಕು ಎಂಬುದು ಅದು ನಿರಂತರ ಇರುವಂತದ್ದು, ಅದು ಮುಗಿಯುವಂತದ್ದಲ್ಲ. ಮರಣದ ಬಳಿಕವೂ ಕೂಡ ಆ ಹಕ್ಕು ನಮ್ಮ ಬಳಿಯಲ್ಲಿ ಆ ಹಕ್ಕು ಇರುತ್ತದೆ ಎಂಬುದಕ್ಕೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂದು ವಚನವೂ ಕೂಡ ಆಧಾರವಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಓರ್ವ ವ್ಯಕ್ತಿಯು ಬಂದು ಹೇಳುತ್ತಾರೆ, ನನ್ನ ತಂದೆ ತಾಯಿಯ ಮರಣದ ಬಳಿಕ ಅವರಿಗೆ ಸಲ್ಲಿಸಬೇಕಾದ ಯಾವುದಾದರೂ ಹಕ್ಕು ಇದೆಯೇ, ಋಣ ಇದೆಯೇ ಎಂಬುದಾಗಿ ಕೇಳಿದಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಹೌದು ಇದೆ. ನೀನು ಅವರಿಗಾಗಿ ಪ್ರಾರ್ಥಿಸಬೇಕು, ಅವರ ಪಾಪ ವಿಮೋಚನೆಗಾಗಿ, ಅವರ ಕ್ಷಮೆಗಾಗಿ ಪ್ರಾರ್ಥಿಸಬೇಕು. ಅವರು ಮಾಡಿಟ್ಟ ಉಯಿಲುಗಳನ್ನು, ಅದರಲ್ಲಿ ಧರ್ಮಸಮ್ಮತವಾದಂತಹ ಉಯಿಲನ್ನು ಪೂರ್ತಿಗೊಳಿಸಬೇಕು ಮತ್ತು ಅವರ ತಂದೆ ತಾಯಿಯರ ಬಂಧುಗಳೊಂದಿಗೆ ಉತ್ತಮ ರೀತಿಯಲ್ಲಿ ವರ್ತಿಸಬೇಕು. ಮಾತ್ರವಲ್ಲ, ಅವರ ಸಂಗಾತಿಗಳೊಂದಿಗೆ ಗೌರವಿಸಬೇಕು, ಅವರ ಸ್ನೇಹಿತರನ್ನು ಗೌರವಿಸಬೇಕು ಎಂಬುದಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆದೇಶಿಸಿದರು. ಆದ್ದರಿಂದ ತಂದೆ ತಾಯಿಯ ಸೇವೆ ಎಂಬುದು ಅದು ಮುಗಿಯುವಂತದ್ದಲ್ಲ, ಅದು ನಿರಂತರ ಇರುವಂತದ್ದು ಎಂಬುದಕ್ಕೆ ಪ್ರವಾದಿ ವಚನವು ಸಾಕ್ಷಿಯಾಗಿದೆ.